ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ, ಅಂದರೆ ಮಳಲಿಯಿಂದ ಬರ್ತಾ ಹೇಳಿದ್ದೆ ಕಾರನ್ನ ಇಲ್ಲ ಹೊರಗಡೆನೆ ನಿಲ್ಸೋಣ, ನಾಳೆ ಬೆಳಿಗ್ಗೆ ಎದ್ದು ತೊಳ್ಯೋಣ ಅಂತ. ಈಗ ನಾನು ಮತ್ತು ನಮ್ಮ ಅಣ್ಣ ಈಗ ತೊಳ್ಯೋಣ ಅಂತ ಅನ್ಕೋತಿದ್ದೀವಿ. ಕ್ಯಾಮ್ರಾಮನ್ ಈ ಪಕಡ್ಲೆ ಸಾಬ್. ವರ್ಷಲ ಈಗ ವರ್ಷಲ ಗೈಸ್. ಆಕ್ಚುಲಿ ಇವಾಗ ಕಾರ್ನ ಕೈಯಲ್ಲೇ ತೊಳಿತಿದ್ವಿ. ಕಾರ್ ವಾಷಿಂಗ್ ಮಷೀನ್ ಇತ್ತು, ಆದರೆ ನನ್ನ ಮಗನದು ಕೆಟ್ಟೋಗ್ಬಿಟ್ಟೈತೆ. ಅದ್ರ ಜೊತೆ ಮತ್ತೊಂದು ಯಾವುದೋ ಹೊತ್ತಿನಲ್ಲಿ ಎಕ್ಸ್ಟ್ರಾ ಇನ್ನೊಂದಿತ್ತು, ಬಟ್ ಪರವಾಗಿಲ್ಲ, ಈಸಿ ಆಯಿತು. ಇದು ಆ್ಯಕ್ಚುಲಿ ಇದು ಐಡಿಯಾ ನಮ್ಮ ಅಪ್ಪಂದು. ಅಲ್ಲ ನೋಡಲು ವಿಡಿಯೋ ಮಾಡ್ಕೊಂತವಳೆ, ಅವಳೆ ಅಂದಿದ್ದು ಹಾಕಿ ನಾನಲ್ಲ. ಗೈಸ್, ಈಗ ಆಕ್ಚುಲಿ ಈಗ ಕಾರೆಲ್ಲ ತೊಳೆದಾಯ್ತು. ಈಗ ನೆಕ್ಸ್ಟ್ ಈಗ ಚಾಲಿಗೆ ಸ್ನಾನ ಮಾಡ್ಸೋಣ ಅಂತ ನನ್ನ ಮಗ ಈಗ ಇಷ್ಟು ನಾಟಕ ಆಡ್ತಾ ನೋಡಿ. ಗೈಸ್, ಹೊಟ್ಟೆ ಬೆಳಗ್ಗೆ ಏನು ಹಸು ಆಗ್ತಿದ್ದು ಗೊತ್ತಾ. ಸದ್ಯ ಇವಾಗ ನಮ್ಮಮ್ಮ ಈಗ ಹಾಲು ಮಾಡಿಕೊಟ್ಟವ್ರೆ, ಮಿಲ್ಕ್ ಶೇಕು ಅಲ್ಲ ಸಾರಿ ಬರೀ ಶೇಕು. ಸೊ ಈಗ ಕುಡಿಯೋಣ. ಗೈಸ್, ಆ್ಯಕ್ಚುಲಿ ಇವಾಗ ಜಿಮ್ಗೆ ಸ್ಕೂಟಿಲೇ ಹೋಗೋಣ ಅನ್ಕೊಂಡೆ, ಆದರೆ ಸ್ಕೂಟಿ ಯಾಕೋ ಪಂಚರ್ ಆಗೈತೆ, ಹೋಗೈತೆ ಗೊತ್ತಿಲ್ಲ. ನನ್ನ ಪ್ರಕಾರ ಸ್ವಲ್ಪ ಏರ್ ಹೋಗೈತೆ ನೋಡಿ, ಇಲ್ಲಿ ಸ್ವಲ್ಪ ಫ್ಲ್ಯಾಟ್ ಆಗೈತೆ ಟೈರ್. ತಗ ಸುಲಿ, ಈಗ ಸುಲಿತ್ಯಾ? ಲೇ ಬಡಿಲಿ, ಕೈ ಇದು ಮಾಡ್ಕತ್ತಿ, ಬೈಲಿ ಹಿಡ್ಕ. ಇದು ಯಾರು ಸುಲ್ದಿರೋದು ನೋಡಿ ಸುಲ್ದಿರೋದು. ಗೈಸ್, ಅಂತೂ ಫೈನಲ್ ಆಗಿ ಎಷ್ಟು 3 ಕಾಯಿ ಸುಲ್ದೆ ಗುರು. ಎಷ್ಟು ಸ್ವಲ್ಪ ಬೇಗನೆ ಸುಲ್ದೆ ನೋಡಿ, ಎಷ್ಟು ಕ್ಲೀನಾಗಿ ಸುಲ್ದಿದ್ದೀನಿ ಗೊತ್ತಾ. ಏನು ಇನ್ನೇನು ಮತ್ತೆ ಸುಲ್ದಿದ್ದೀನಿ ತಾನೆ ಅಲ್ವಾ ಚಾರ್ಲಿ? ಸುಲ್ದಿಲ್ವೇನೋ ಚಾರ್ಲಿ? ನಾನು ಇನ್ನು ಯಾಕೆ ಮಳಲಿಯಿಂದ ಕರ್ಕೊಂಡು ಬಂದ್ರಿ ಅಂತ ಐತೆ. ಏಕೆ ಅಲ್ಲೇ ಇರ್ತಿದ್ದ ನನ್ನ ಮಗನ? ಇದು ಗಾನವಿಗೆ ಐಸ್ ಕ್ರೀಮ್ ಬೇಕಂತ ತರಲ್ಲ. ಕೋನ್ ಐಸ್ ಕ್ರೀಮ್ ಫ್ಯಾಮಿಲಿ ಪ್ಯಾಕ್ ತರಲ್ಲ. ಗೈಸ್, ಐಸ್ ಕ್ರೀಮ್ ತಗೊಳ್ಳೋಣ ಅಂತ ಬಂದ್ವಿ ಇಲ್ಲೇ ನಂದಿನಿ ಹತ್ರಕ್ಕೆ ಬಂದು ಒಂದು ಮ್ಯಾಂಗೋ 1 ಲೀಟ್ರ್ ಮ್ಯಾಂಗೋ ತಗೊಂಡಿದ್ದೀನಿ. ಫ್ಯಾಮಿಲಿ ಪ್ಯಾಕ್. ಬಾ ಕೀ ಕೊಡು. ನನಗೇನು ಗೊತ್ತಿಲ್ಲ. ಕೊಡು ದೊಡ್ಡಮ್ಮಂಗೆ ಕಟ್ ಮಾಡಲಿ. ಬಾ ಸರಿ, ಫ್ರಿಡ್ಜಿಗೆ ಯಾರು ಇಟ್ಟಿರೋಣ. ಫಸ್ಟೇ ಬಿಸಿಲು ಜಾಸ್ತಿ ಬೇರೆ ಐತೆ, ಆಮೇಲೆ ಕರ್ಕಿರಿಗೆ ಹೋದ್ರೆ ಬಿಡು ಬಿದ್ಗಿದ್ರೆ ಗೈಸ್, ನಮ್ಮಮ್ಮ ಈಗ ಜಸ್ಟ್ ತಾನೇ ಈಗ ಐಸ್ ಕ್ರೀಮ್ ತೆಗ್ದು ನೋಡಿ, ಒಳ್ಳೆ ಹೆಂಗೈತೆ, ಬೆಣ್ಣೆ ಇದ್ದಂಗೆ ಐತೆ ಐಸ್ ಕ್ರೀಮ್. ಅದೇನಮ್ಮ, ಇದು ನಮ್ಮ ಅಮ್ಮನ ಫೇವ್ರೇಟ್ ಫ್ಲೇವರ್, ಮ್ಯಾಂಗೋ ಫ್ಲೇವರ್. ನಿನ್ನ ಫೇವ್ರೇಟ್ ಕಡಿಮೆ, ಫುಲ್ ಇಷ್ಟಪಡ್ತಿದ್ದು. ಈ ಸೆಕೆಗೂ ಅದಕ್ಕೂ ಯಾವ ಫ್ಲೇವರ್ ತಿಂದ್ರೂ ಸೂಪರ್ ಅನಿಸುತ್ತೆ. ಏನೋ ಹೋಗವಲ್ಲಿ ದೊಡ್ಡಮ್ಮಲ್ಲಿ ಪೇಟಿಗೆ ಹಾಕೈತೆ. ಸೇಮು ಅಲ್ವಾ ನಾನು? ಸೇಮು ಮ್ಯಾಂಗೋ ತಿಂದಂಗೆನೆ ಕರೆಕ್ಟ್ ಇತ್ತಾನೆ.
ನಿಜ ಹೇಳು ಗೈಸ್. ನಮ್ಮಮ್ಮ ಇವತ್ತು ತಿಂಡಿ ನೋಡಿ ಏನು ಮಾಡೋರೆ, ಪಲಾವ್ ಮಾಡೋರೆ. ಪಲಾವು ಮತ್ತು ಮೊಸರು. ಆ್ಯಕ್ಚುಲಿ ಇವಾಗ ಹೊರಗಡೆ ಸೆಕೆ ಅಂತ ಇಲ್ಲ, ಹೊರಗಡೆ ಕುತ್ಕೊಂಡು ಈಗ ತಿಂಡಿ ಮಾಡ್ತಿದ್ದೀನಿ. ನೋಡಿ ಎಷ್ಟು ಸ್ವೆಟ್ ಆಗ್ತಿದ್ದೀನಿ. ಕ್ಯಾಮ್ರಾದಲ್ಲಿ ಕಾಣ್ತಾ ಐತಾ ಇಲ್ವೋ ಗೊತ್ತಿಲ್ಲ. ಏಯ್ ಚಾರ್ಲಿ, ಅದು ಸ್ಕ್ರೀನಲ್ಲಿ ಹಾಕಿ ರಿಯಲ್ ಆವಿಲ್ಲ, ಅಲ್ಲಿ ಸ್ಕ್ರೀನಲ್ಲಿ ಹಾಕಿರೋದು. ಗೈಸ್ ನಮ್ಮಮ್ಮ ಈಗ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವ್ರದ್ದು ವಿಡಿಯೋ ನೋಡ್ತಿದ್ರ. ಇವರು ಇಲ್ಲಿ ಯಾವೇನೋ ತೋರಿಸ್ತವ್ರೆ ಅಂತ ಈ ಕಡೆ ತಿರ್ಕೊಂಡವ್ರೆ. ಗೈಸ್ ಈಗ ಮನೆ ಹತ್ರ ನಮ್ಮ ಅತ್ತೆ ಮತ್ತೆ ನಮ್ಮ ಮಾಮ ಬಂದವ್ರೆ ಪಾಪನ ಎತ್ತಾಕೊಂಡು. ಬಾರವ್ವ ಅಲ್ಲಿ ನೋಡಿ, ಅಲ್ಲಿ ಬಿಡವ. ಡ್ಯಾಡಿ ಮೈ ಲವ್ಲಿ ಡ್ಯಾಡಿ. ಗೈಸ್ ಪಾಪು ನೋಡಿ ಇವಾಗ ನಿಂಬೆಹಣ್ಣು ಹಂಗಂಗೆ ತಿನ್ನುತ್ತಂತೆ. ಒಟ್ನಲ್ಲಿ ನಮ್ಮ ಅತ್ತೆ ಹಂಗೆ ಹೇಳಿದ್ರು. ಚೆನ್ನಾಗಿಲ್ವಾ? ಆದ್ರೂ ನೋಡೋಣ ಅಷ್ಟು ಇದು ಮಾಡ್ತಿಲ್ಲ. ಒಂಚೂರು ಹಿಂಡಿ ಐತೆ, ಸ್ವಲ್ಪ ಸ್ವಲ್ಪ ಹಿಂಡಿ ಏನಂತೆ. ನೋಡೋಳು ಚೆನ್ನಾಗಿದೆ. ಈಗ ನೋಡ್ ರಿಯಾಕ್ಷನ್ ಇಲ್ಲ. ಯಪ್ಪ ಚೆನ್ನಾಗಿಲ್ವಾ? ಕೊಡಿ ಹಂಗಾರೆ. ಗೈಸ್ ಆ್ಯಕ್ಚುಲಿ ಇವಾಗ ನಮ್ಮ ಅತ್ತೆ ಮತ್ತು ನಮ್ಮ ಮಾಮ ಐಸ್ ಕ್ರೀಮ್ ತಿಂತಿದ್ರ, ಮ್ಯಾಂಗೋ ಐಸ್ ಕ್ರೀಮು. ಈಗ ನಮ್ಮ ಅತ್ತೆ ಕೇಳಿದೆ ಚೆನ್ನಾಗೈತೆ ಅಲ್ವಾ ಅತ್ತೆ ಅಂತ. ಇಲ್ಲ ಅಂತವ್ರೆ, ಅದಕ್ಕೆ ಹೇಳಿದೆ ಹಂಗಾರೆ ಕೊಡಿ ಮತ್ತೆ ಹಂಗೆ ಅಂತ. ಏನಂತ? ಅಯ್ಯೋ ನಮ್ಮ ಅತ್ತೆ ತಾನೇ ಅದು. ಟಾಟಾ ಟಾಟಾ ಅಲ್ಲಿ ಅವ್ರ ಮನೇಲಿ ಇಟ್ಟಿದ್ದಾರೆ. ಸರಿ ಹುಷಾರು. ತಗೋಬಾ ಬೆಲ್ಟು, ತಗೋಬಾ ಬೆಲ್ಟ್ ತಗೋಬಾರಲ್ಲ ಫಸ್ಟು. ಲೈ ಕೊಂಗ, ಲೈ ಚಾರ್ಲಿ ಬೆಲ್ಟ್ ತಗೋಬಾ ಫಸ್ಟ್. ಹೋಗಿ ನಡಿ, ಲೈ ನಡೀರಾ. ಬೆಲ್ಟ್ ತಗೋಬಾ, ತಗೋ ಬೆಲ್ಟ್ ಕೊಡಿಲಿ. ಬಿಡು. ಗುಡ್ ಬಾಯ್. ನಾಟಕ ಆಡ್ಕೊಂಡು ಈ ಕಡೆ ಸೈಡ್ ಕರ್ಕೊಂಡು ಬಂದ. ಈ ಕಡೆ ಸೈಡ್ ಸ್ವಲ್ಪ ಸಗಣಿಗಳೈತೆ. ಏನಾರು ಈಗ ಇವನು ತಿನ್ಬೇಕು ಅವಾಗಿರೋದು. ನೋಡೋಣ ತಡೀರಿ, ತಿಂತಾನೆ ಇಲ್ವಾ ನೋಡೋಣ. ಚಾರ್ಲಿ ಕೋಲು ತಿಂದ್ರೆ ಎಲ್ಲವ ನೀರು? ಬರೀ ನೀನು ಒಬ್ಳೆ ಕುಡ್ಕೊಬಂದ್ರೆ ಒಬ್ಳೆ ಕುಡ್ಕೊಬತ್ತಾಳಪ್ಪ ನೀರ. ಕೊಡುಗೇನೋ ಇದ್ಯಾಕವ? ಆಲೂಗೆಡ್ಡೆ ಅರ್ಧ ಕೆಜಿ, ಬೀನ್ಸ್ 1/4 ಕೆಜಿ, ಅದರಲ್ಲೂ ನಾಟಿ ಬೀನ್ಸ್ ಆಗಬೇಕು. ಹಸಿರು ಮೆಣಸಿನ್ಕಾಯಿ 1/4 ಕೆಜಿ, ಅದರಲ್ಲೂ ಗ್ರೀನ್ ಹಸಿರು ಮೆಣಸಿನ್ಕಾಯಿ ಆಗಿರಬೇಕು. ಈರುಳ್ಳಿನೂ ಅರ್ಧ ಕೆಜಿ, ಅದರಲ್ಲೂ ಈ ರೆಡ್ ಸಿಪ್ಪೆನೇ ಅರ್ಧ ಕೆಜಿ ಆಗಿರಬೇಕು. ಸಿಪ್ಪೆ ಏನೇನು ರೆಡ್ ಇಲ್ಲದೆ ಅಲ್ಲ, ಪಿಂಕ್ ಈರುಳ್ಳಿ. ಗೈಸ್ ಇವತ್ತು ನಮ್ಮ ಹಾಸನದಲ್ಲಿ ಮಂಗಳವಾರ ಸಂತೆ, ಅದಕ್ಕೆ ನಮ್ಮಮ್ಮ ಹೋಗಿ ತರಕಾರಿ ಏನಾದ್ರು ತಗೊಬನ್ನಿ ಅಂತ ಹೇಳ್ತವ್ರೆ. ಸೊ ಬನ್ನಿ. ಓ ಅಮ್ಮ ಸ್ಪ್ಲೆಂಡ್ರಲ್ಲೇ ಹೋಗಿ ಬರ್ಬೇಕಣಮ್ಮ. ಗೈಸ್ ಈ ಬೆಳಗ್ಗೆ ಹೋಗಿದ್ದೆ ಪೆಟ್ರೋಲ್ ಬಂಕಿಗೆ, ಅದು ಆಗ್ಲಿಲ್ಲ. ಅದು ಟ್ಯೂಬೇ ಒಳಗಡೆ ಹೋಗೈತೆ, ಅದು ಫುಲ್ಲು ನಾವೇ ಸರಿ ಮಾಡಬೇಕು. ಅದು ಪಿನ್ನೆ ಒಳಗಡೆ ಹೋಗೈತೆ ಫುಲ್ಲು, ಅದು ಬರ್ತಿಲ್ಲ ಹೊರಗಡೆ. ಅದಕ್ಕೆ ಒಂದು ಹೊಸ ಸ್ಕೂಟಿ ತಗೊಳ್ಳೋಣ. ತಗೋಬ ಮತ್ತೆ ಸ್ಕೂಟಿ. ಇಲ್ಲಿ ಸ್ಪ್ಲೆಂಡರ್ ಕೀ ಐತಾ ಅಲ್ಲಿ? ಬಿಡು ಇಲ್ಲೇ ಐತಿ. ಛೇ ಅಮ್ಮ
ಅದಕ್ಕೆ ಇವತ್ತು ಸ್ವಲ್ಪ ತರಕಾರಿನೇ ತಗೊಬರ್ತೀವಿ, ಇಟ್ಕೊಳಕ್ ಆಗಲ್ಲ. ಕಣಪ್ಪ ಸ್ವಲ್ಪನೇ. We could live our dream and daylight. It's right, just go with the feeling. Take my hand, we'll ruin our plans. We'll leave it all behind. We gotta live tonight. Get away, feeling kinda reckless when you're here with me. Baby, say the word and we ಆಂಟಿ 2 ನಿಪ್ಪಿಟ್ಟು ಮಸಾಲ ಆಂಟಿ, ಮೀಡಿಯಮ್ ಇರಲಿ ಖಾರ. ಗೈಸ್ ಸದ್ಯ ಅಂತೂ ಫೈನಲ್ ಆಗಿ ಸಂತೆ ಎಲ್ಲ ಮುಗೀತು ಗುರು. ಸಂತೆಗೆ ಎಷ್ಟು ಐಟಮ್ಸು ದೊಡ್ಡಮ್ಮ ಹೇಳಿದ್ಗಾನು ಗೊತ್ತಿಲ್ಲ, ನೋಡು ಕೌಂಟ್ ಮಾಡು. ಎಷ್ಟ ಬಿಡು, ಬಟ್ ಒಟ್ಟಿನಲ್ಲಿ ಬೇಗ ಮುಗೀತು ಸಂತೆ ಎಲ್ಲ, ಬೇಗ ಮುಗಿಸ್ಕೊಂಡು ಬಂದ್ವಿ. ನಾನು ಸ್ವಲ್ಪ ಜಾಸ್ತಿ ಹೊತ್ತು ಆಗುತ್ತೆ ಅಂದ್ಕೊಂಡೆ, ಬಟ್ ಸದ್ಯ ಈಗ ಇಲ್ಲೇ ಹಂಗೆ ನಿಪ್ಪಿಟ್ಟು ಮಸಾಲ ತಿನ್ನಕ್ಕೆ ಆ್ಯಕ್ಚುಲಿ ಈಗ ಇಲ್ಲ. ಮೀಡಿಯಾ ಕಡ ಚೆನ್ನಾಗಿದೆಯಾ? ಹಾಂ ಓಕೆ ಓಕೆನಾ, ಇಷ್ಟ ಆಗಲಿಲ್ಲ ಹಂಗಾರೆ. ಅಮ್ಮ ತರಕಾರಿ ಎಲ್ಲ ತಗೊಬಂದಿರೋದು ಗಾನವಿ, ನಾನು ಒಂದೇ ಒಂದು ಆರಿಸಿರೋದು ಬದನೆಕಾಯಿ, ಏನೆಲ್ಲ ತಗೊಬಂದಿರೋದು ಗಾನವಿ. ನೀನು ಏನೇ ಸ್ವಲ್ಪ ತರಕಾರಿ ಏನಾರು ಆಗಿದ್ರೆ ಎಲ್ಲ ಗಾನವಿಗೆ ಹೇಳ್ಬೇಕು, ನನಗೇನು ಹೇಳಂಗಿಲ್ಲ. ಆ ಸ್ಟೇಡಿಯಂ ಕಡೆ ಹೋಗ್ತೀವಲ್ಲ, ಅಲ್ಲಿ ನಿಲ್ಸ್ಬೋದಾಗಿತ್ತು. ಅಲ್ಲಿ ಜಾಗ ಇಲ್ಲ ಕಣಮ್ಮ, ಅದು ಈಗ ಹಳೆ ಸಂತೆ ಥರ ಅಲ್ಲ, ಈಗ ಆಗಿರೋ ಒಂಥರ ಹೊಸ ಸಂತೆ ಥರ, ಗಾಡಿ ಎಲ್ಲೂ ನಿಲ್ಸಕ್ಕೆ ಜಾಗ ಇರಲ್ಲ. ಹಳೆ ಸಂತೆ ತರ ಅಲ್ವಂತೆ. ಹಳೆ ಸಂತೆ ಆಗಿದ್ದಿದ್ರೆ ಗಾಡಿ ನಿಲ್ಸಕ್ಕೆಲ್ಲ ಅಲ್ಲಿ ಜಾಗ ಇತ್ತು, ಇಲ್ಲಿ ಹಂಗಿಲ್ಲ. ಫುಲ್ಲು ರೋಡ್ ತುಂಬ ಬರೀ ಅವರೇ ಇರ್ತಾರೆ. ಆ ಮೇನ್ ರೋಡಲ್ಲಿ ಎಲ್ಲಂತ ಗಾಡಿ ನಿಲ್ಸ್ತೀಯಾ? ಮೇನ್ ರೋಡಲ್ಲಿ ಎಲ್ಲ ಕಡೆ ಸೈಡಲ್ಲಿ ಎಲ್ಲಾರು ಹಾಕ್ಬೇಕು ಗಾಡಿ. ಸೈಡ್ ಚೂತಾಗಲಿ, ಮೇನ್ ರೋಡಲ್ಲಿ ಸೈಡಲ್ಲಿ ಎಲ್ಲಂತ ಹಾಕ್ತೀಯಾ? ಸೈಡ್ ಅಂದ್ರೆ ಒಳಗಡೆ ಹೋಗಿ ಹಾಕ್ಬೇಕು. ಒಳಗಡೆ ಇನ್ನು ಅದಕ್ಕೆ ಬೇರೆ ಹಂಗಾರೆ ಕಾಲೇಜ್ ಒಳಗಡೆ ಹೋಗಿ ಹಾಕ್ಬೇಕು. ನಮ್ಮ ಕಾಲೇಜ್ ಒಳಗಡೆ ಈಗ ನಮ್ಮ ಅಮ್ಮನ ಒಂದು ಸಂತೆಗೆ ಹೋಗಲ್ಲ ಏನಿಲ್ಲ, ಆಮೇಲೆ ನನಗೆ ಹೇಳೋದು. ಸರಿ ಅಮ್ಮ, ಹೋಗಿ ಬರ್ತೀನಿ. ಹ್ಞೂ ಸರಿ. ಗೈಸ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ. ನಮ್ಮಮ್ಮ ಈಗ ಇಲ್ಲಿ ಟೀ ಮಾಡೋರೆ. ಟೀ ಜೊತೆಗೆ ಈಗ ಒಂದು 3 ಪೀಸು ಬ್ರೆಡ್ ಕೊಡ್ತವ್ರೆ. ಒನ್ಲಿ 3 ಪೀಸ್? ಒನ್ಲಿ 3 ಪೀಸ್? ಅಣ್ಣ ಕೇಳಿದ್ಕೆ ಕೊಡ್ತಿರಲ್ಲ. ಗೈಸ್ ನಮ್ಮಮ್ಮ ಈಗ ಮುದ್ದೆ ಎಲ್ಲ ತಿರುಗ್ಬಿಟ್ಟು ಈಗ ಹೊರಗಡೆ ಬಂದವ್ರೆ. ಫುಲ್ಲು ಸೆಕೆ ಅಂತ, ಈಗ ಸ್ವಲ್ಪ ಫ್ರೆಶ್ ಗಾಳಿ ತಗೊಳ್ಳೋಣ ಅಂತ ಬಂದವ್ರೆ. ಆದರೆ ಗಾಳಿನೂ ಗೊತ್ತಿಲ್ಲ, ಏನಪ್ಪ ಮಾಡೋದು. ಗೈಸ್ ಇಲ್ಲಿ ಮನೆ ಆಪೋಸಿಟ್ಟು ಏನೋ ಸಾಡ್ರ್ ಏನೋ ಮಾಡ್ತವ್ರೆ. ಕಣ್ಣಿಗೆ ಹೆಂಗೆ ಕುಕ್ತೈತಂದ್ರೆ ಯಪ್ಪ, ಯಾಕೆ ಕೇಳ್ತೀರಾ. ಗಾನೋ ಅಲ್ಲಿ ಮೇಲೆ ಪಲ್ಯ ಐತೆ ಶೆಡ್ ಮೇಲೆ. ಗೈಸ್ ಇದು ನೆಕ್ಸ್ಟ್ ಡೇ. ಆ್ಯಕ್ಚುಲಿ ನಿನ್ನೆ ವ್ಲಾಗ್ ಎಲ್ಲ ಮಾಡಾದ್ಮೇಲೆ ವ್ಲಾಗು ಲಾಸ್ಟಿಗೆ ಎಂಡುವ ಮಾಡಲಿಲ್ಲ, ಜೊತೆಗೆ ವ್ಲಾಗನ್ನು ಎಡಿಟು ಮಾಡಲಿಲ್ಲ. ಯಾಕೋ ನಿನ್ನೆ ಜಾಸ್ತಿ ನಿದ್ದೆ ಬರ್ತಿತ್ತು ಅಂತ ಮಲ್ಕೊಂಡೆ. ಸೊ ಬೆಳಗ್ಗೆ ಎದ್ದು ಎಡಿಟ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಸದ್ಯ ಮೇಲೆ ಬೆಳಗ್ಗೆ ಒಂದು 6 ಗಂಟೆಗೆ ಎದ್ಬಿಟ್ಟು ಇವಾಗ ವ್ಲಾಗ್ ಎಲ್ಲ ಎಡಿಟ್ ಮಾಡಿದ್ದೀನಿ ಗುರು. ಅದೇ ನೀನೇ ಬಂದು ಎಬ್ಬರಿಸ್ದೆ. ಓಕೆ ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ನಾಳೆ ಬೆಳಗ್ಗೆ ಹೆಂಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.